ನಾವು ಹೇಳಾಗ ಹೋಗ್ಬಿಡ್ತಿದೆ. ನೀನೇ ಚೆನ್ನಾಗಿರು. ನೀನು ಇಷ್ಟು ಮಟ್ಟಕ್ಕೆ ಬಂದು ನೀನು ನಮ್ಮನ್ನು ಈ ಥರ ನಿಲ್ಲಿಸ್ಬೇಕಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನ್ಕ, ಎಷ್ಟು ಇದಿರ್ಬೇಕು ನಿನ್ಕ. ಎಲ್ಲ ಗೊತ್ತಿದ್ದು, ಎಲ್ಲ ಪರಿಸ್ಥಿತಿ ಗೊತ್ತಿದ್ದು, ಹೆಂಗೆ ನಾವು ಬದುಕಬೇಕು ಅನ್ನೋದು ಎಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ನೀನು ಈ ದಾರಿ ಹಿಡ್ದಿದ್ದಿ ಅಂದರೆ ನೀನು ನಮ್ಗೆ ಊಟ ಹಾಕ್ತೀಯಾ? ನಾಳೆ ದಿವಸ ನಿನ್ನ ತಂಗಿನ ನೋಡ್ತೀಯನಾ ನೀನು? ಹಲೋ ಹಾಯ್ ನಮಸ್ಕಾರ. ಸೊ ಇದು ಈ ವಿಡಿಯೋಗೆ ಪಾರ್ಟ್ 1 ಇದೆ. ಐ ಥಿಂಕ್ ನೋಡಿದ್ದೀರಾ ಅನ್ಸತ್ತೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಸೊ ನೋಡಿ. ಅಂಡ್ ಒನ್ ಮೋರ್ ಥಿಂಗ್, ಪಾರ್ಟ್ 1 ಅಲ್ಲಿ ಕೆಲವರು ಕಮೆಂಟ್ ಮಾಡಿದ್ದಾರೆ ಅವ್ರ ಫಾದರ್ ಏನೋ ಡಿಸಪಾಯಿಂಟ್, ಲೈಕ್ ಸ್ಯಾಡ್ ಫೀಲ್ ಆದ್ರು ಅಂತ. ಆಕ್ಚುಲಿ ಸ್ಯಾಡ್ ಅನ್ನೋದಕ್ಕಿಂತ ಎಂಡಿಂಗ್ ಅವ್ರ ಮಗಂದು ಅವ್ರ ಅಪ್ಪದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅವರು ಅಷ್ಟು ಖುಷಿಯಾಗಿದ್ರು. ಆ ಖುಷಿ ಕಾರಣನೇ ಪಾರ್ಟ್ 2 ಮಾಡ್ತಿರೋದು. ಇದೇ ಒಂದು ಎಕ್ಸಾಂಪಲ್. ಸೊ ಸ್ಟಿಲ್ ನೀವು ಆತರ ಕಮೆಂಟ್ ಮಾಡಿದ್ರೆ ಅಯ್ಯೋ ವಿಶ್ ನಾನೇನ್ ಮಾಡಕ್ಕಾಗಲ್ಲ. ಒನ್ ಮೋರ್ ಥಿಂಗ್, ಈ ವಿಡಿಯೋ ಫುಲ್ ನೋಡಿ. ಸೊ ಎಂಡಿಂಗ್ ಅಲ್ಲಿ ಮದರ್ದು ಸನ್ದು ರಿಲೇಷನ್ ನೋಡಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅವ್ರು ಎಷ್ಟು ಖುಷಿಯಾಗಿದ್ರು, ಎಷ್ಟು ಹ್ಯಾಪಿ ಆಗಿದ್ರು ಅಂತ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನನ್ಗೇನು ಗೊತ್ತಿಲ್ಲ. ಒಂದೊಂದೇ ಡೈಲಾಗ ಸಾಂಗ್ ಬಿಡು. ಏನಮ್ಮ ಮಗನು ವ್ಯವಹಾರ? ಯಾರು? ಏನಪ್ಪ ಅವ್ರ ತಾಯಿ ಇಬ್ರು. ಹಾಂ, ಅವನ್ನ ಹೇಳಕ್ಕೆ ಹೇಳಿ. ನಾನು ಹೇಳಿ ಅಂತ ನೀವೇ ಹೇಳಿ. ಏನು ಹೇಳೋದು? ನಾನು ಹೇಳೋ ಪರಿಸ್ಥಿತಿನಾಗ ನಾನೇನು ಇಲ್ಲ. ಇಷ್ಟೊತ್ತು ನಿಮ್ಗೆ ಹೇಳಿದೆ, ನೀವು ಕೇಳಿಲ್ಲ. ಇವಾಗ ಆ ಹುಡುಗನ ಕರೆಸ್ತೀವಿ, ಆ ಹುಡುಗನ ಕೈಯಲ್ಲಿ ಅವ್ರ ಅಮ್ಮನ ಕರೆಸಿದ್ದೀನಿ. ಅವ್ರಿಷ್ಟ ಇವನಿಷ್ಟ, ಏನಾನ ಮಾಡ್ಕೊಂಡೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಿಮ್ಮಿಷ್ಟ. ಅವ್ರು ಕಂಪ್ಲೇಂಟನ್ನು ಕೊಟ್ಕೊಳ್ಳಿ, ಹಾಂ, ಏನಾರು ಮಾಡ್ಕೊಳ್ಳಿ, ನನಗೆ ಅದ್ರಾಗ ಸಂಬಂಧ ಇಲ್ಲ. ಹೊಡೆಯೋಕ್ಕೂ ಮನ್ಸು ಬರಲ್ಲ ನನ್ರಿ ನನಗೆ. ಏನಾದ್ರೂ ಹೇಳಿದ್ರಲ್ಲ ಗೊತ್ತಾಗೋದು. ಬಾಯ್ ಬಿಟ್ಟು ನಿಮ್ಮ ಅಮ್ಮ ಹತ್ರ ನಿಮ್ಮ ಮಗ ಒಂದು ದೊಡ್ಡ ತಪ್ಪು ಮಾಡಿದ್ದಾನೆ. ಎಲ್ಲಾದ್ರೆ ಏನು ತಪ್ಪು ಮಾಡಿದ್ದಾನೆ? ಇಲ್ಲೇ ಬೆಂಗಳೂರಲ್ಲೇ ತಪ್ಪು ಮಾಡಿದ್ದಾನೆ, ಒಪ್ಕೊಂತಿದ್ದಾನೆ. ಇವಾಗ ತಪ್ಪು ಸರಿ ಮಾಡ್ಕೊಳ್ಳೋ ಅಂದ್ರೆ ಮಾಡಲ್ಲ ಅಂತಿದ್ದಾನೆ. ನನ್ನ ಹತ್ರ ಹೇಳಪ್ಪ ನೀನು. ಅದು ತಾಯಿ ನಿಮ್ಮ ಒಂಥರ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಸರಿ ಹೇಳ್ರಿ, ಪರವಾಗಿಲ್ಲ. ನೀವು ನನ್ನ ಮಕ್ಳಿದ್ದಂಗೆ ಹೇಳ್ರಿ, ಪರವಾಗಿಲ್ಲ. ಅದೇ ಒಂದು ಹುಡುಗಿನ ಲವ್ ಮಾಡಿ ಮೋಸ ಮಾಡಿದ್ದಾನೆ. ಎಲ್ಲಿ? ಬೆಂಗಳೂರಲ್ಲೇ, KR-ಪುರಂ. ನಾವು ಬಂದ ಆಲ್ಮೋಸ್ಟ್ ಒಂದು 1 hour ಆಯ್ತು. ಇಷ್ಟೊತ್ತಿನಿಂದ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಏನಾ? ಇವಾಗ ಅದಕ್ಕೆ ಏನು ತೀರ್ಮಾನನ ನೀನು ಇದು ಮಾಡ್ಕೊಮ್ಮ. ನನಗೆ ಗೊತ್ತಾ? ನನಗೆ ಗೊತ್ತಾ? ಇವಾಗ ಅವ್ರು ಕರೆದಿದ್ದಾನೆ, ನಾನು ಬಂದಿರೋದು. ಇಲ್ಲ, ನಿಮ್ಮ ಮೇಲೆ ಅಂತ ಅಲ್ಲ. ಇವಾಗ ನಾನು ಬಂದಿರೋ ರೀಸನ್ ಹೇಳ್ತೀನಿ ಕೇಳಿ. ಇವ್ರಿಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರ ಅತ್ತೆ ಮಗ ನಾನು, ಸರಿನಾ? ಇವಾಗ ನಾನು ಬಂದಿರೋ ರೀಸನ್ ಏನಂದರೆ, ತಪ್ಪು ನಡೆದಿದೆ. ತಪ್ಪು ಅದು ಆಗಿರೋದನ್ನ ಸರಿ ಮಾಡ್ಕೋಬೇಕಷ್ಟೇ. ಇವಾಗ ಅವ್ನು ಮದುವೆ ಮಾಡ್ಕೊಳ್ಳೋ ಅಂದರೆ ಮಾಡ್ಕೊಳಲ್ಲ ಅಂತಿದ್ದಾನೆ. ನೀವೇ ಮಾತಾಡಿ, ತಂದೆ ತಾಯಿ ನೀವಿದ್ರೆ ನೀವೇ ಮಾತಾಡಿ ಅವನ ಹತ್ರ. ಯಾವಾಗಿಂದ ಇದು? ಅವನ್ನೇ ಕೇಳಿ, ನನ್ನನ್ನೇನು ಕೇಳ್ತೀರ? ಮಾತಾಡೋ. ಅಲ್ಲಡ, ಈ ಕಡೆ ಬಾ ನೀನು. ಮಾತಾಡೋ. ಏನಮ್ಮ? ಏನಿ ನನ್ನೇನಂತ ಕೇಳಿದ್ರೆ ನಾನೇನು ಹೇಳ್ಬೇಕು ಹೇಳು? ಅವ್ರು ಹೇಳ್ತಾವ್ರಲ್ಲ, ಹೇಳು ನೀನು. ನೀವು ಹೇಳಿದ್ರೆ ತಾನು ನಮ್ಗೆ ಗೊತ್ತಾಗೋದು. ನಾವು ಮಕ್ಕಳು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇದು ಮಾಡಿದ್ರೆ ನೀವು ನಮ್ಮ ಮೇಲೆ ಈ ಥರ ಇದು ಮಾಡ್ತೀರಾ ಇಂಥ ಟೈಮ್ಗಳಾಗ. ಬೇಗ ಹೇಳು. ಹೋಗ್ಬೇಕಾದ್ರೆ ನಾನು ಇಷ್ಟಪಡ್ತಾ ಇದ್ದೆ ಹುಡುಗಿ, ಆದರೆ ಇವಾಗ ಇಷ್ಟ ಇಲ್ಲ. ನಾನು ಮೋಸ ಮಾಡ್ಬಿಟ್ಟು ಇಷ್ಟ ಇಲ್ಲ ಅನ್ನೋದಾ? ತಪ್ಪು ನಡೆದು ಹೋಗಿದೆ, ಇಷ್ಟ ಇಲ್ಲ ಅದು ಇದು ಎಲ್ಲ ತಪ್ಪು ನಡೆದಿದೆ. ಇವಾಗ ಹುಡುಗಿ ಹೋಗಿ ಅಬೋರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅವ್ರ ಮನೆಯವರೆಲ್ಲ ಸೇರಿ. ಅವ್ರ ಜನ ಸರಿ ಇಲ್ಲ ಅಷ್ಟೇ. ಅಂಕಲ್ ಹತ್ರ ಇಷ್ಟೊತ್ತು ಅದೇ ಮಾತಾಡಿದ್ದು ನಾನು. ಅವ್ರು ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ಬಂದಿದ್ದು. ಇವನು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತೆ ಹುಡುಗ, ಇವನು ಬಾಬು ಫೋನ್ ಎತ್ತಾ ಇಲ್ಲ. ನನಗೆ ಬಂದು ಇವರು ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಬಂದು ಗಂಟ ಬಂದಿರೋದಕ್ಕೆ ಇಲ್ಲಿ ಗಂಟ ಸಾಲ ಹೋಗುತ್ತೆ. ಅವ್ರು ದೊಡ್ಡ ಗಂಟ ಹೋಗಿದ್ದಿದ್ರೆ ಜಾಸ್ತಿ ಆಗೋಗಿರೋದು. ಇವಾಗ ನೀನಾದ್ರೂ ಹೇಳ್ಬೇಕಾಯ್ತು ಎಲ್ಲ ಆಂಟಿ. ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿರೋದೇ ತುಂಬ. ನಾನು ಎಲ್ಲೇ ಇಂಥ ವಿಷಯ ಎಲ್ಲ ಹೇಳ್ಕೊಳಕ್ಕಾಗುತ್ತಾ ನನಗೆ? ತಪ್ಪು ಮಾಡಿರೋದು ಇವನು. ಇವಾಗ ಮದುವೆ ಆಗೋ ಅಂದರೆ ನಾನು ಮದುವೆ ಆಗಲ್ಲ. ಕೇಳಿ, ನೀವೇ ಕೇಳಿ ಅದನ್ನು. ಅಂಕಲ್ ಹತ್ರನೂ ಅದೇ ಹೇಳ್ತವನೆ. ಅವ್ರ ಅತ್ತೆ ಮಗನ ನೀನು?
ಇವನು ತಪ್ಪು ಮಾಡಿದ್ದಾನೆ, ಇವಾಗ ನನಗೆ ಮದುವೆ ಮಾಡಿಕೊಡೋಕೆ ಅವ್ರು ಟ್ರೈ ಮಾಡ್ತಿದ್ದಾರೆ. ಸೊ ಅದು ನನಗೆ ಬೇರೆಯವರು ಎಂಜಲ್ ತಿನ್ನೋಕೆ ನನಗೆ ಇಷ್ಟ ಇಲ್ಲ. ಅದು ಕರೆಕ್ಟ್. ಅದ್ಯಾವುದೋ ಅವನೇ ತಿನ್ಕೊಳ್ಳಿ. ಕೈ ಇಟ್ಬಿಟ್ಟಿದ್ದಾನೆ. ಏನೋ ನಾನು ಇಷ್ಟೊತ್ತು ನಿಮ್ಗೆ ಏನು ಬೇಕೋ ಅದು ಹೇಳಿದ್ದೀನಪ್ಪ. ಹೇಳಿದ್ದೀರಾನ? ಇವಾಗ ಅವ್ರ ತಾಯಿ ಬಂದವ್ರೆ, ಹಾಂ, ಅವ್ರ ತಾಯಿ ಇಷ್ಟ. ಹಾಂ, ಈಗ ನಾವು ಅವ್ರ ತಾಯಿ ಏನು ಹೇಳ್ತಾಳೋ ನೀವು ಅವನೇನು ಹೇಳ್ತಾನೋ ಅದ್ರಕ್ಕೆ ಒಪ್ಕೊಳ್ರೆ ಏನೋ ಇದು ಮಾಡ್ರಿ. ಇವಾಗ ನಾನು ಹೇಳಿದ್ದೀನಿ. ಹಂಗಿಲ್ಲ ನಂಗಿದ್ರೆ ಹಾಂ, ಕಂಪ್ಲೇಂಟೇ ಕೊಟ್ಬಿಡ್ರೆ ಹಾಂ, ಎತ್ತಿ ಒಳಗೆ ಹಾಕೊಂಡು ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ ನಾನು ಹೋಗ್ಬೇಕಾ, ನಾನೇ ಹೋಗ್ತೀನಿ. ಸರಿನಾ? ಒಬ್ಬರೇ ಎಲ್ಲ ಅಂಕಲ್ ಹೋಗೋಕ್ಕಾಗುತ್ತೆ, ಇಡೀ ಫ್ಯಾಮಿಲಿನೇ ಕರ್ಕೊಂಡು ಹೋಗ್ತಾರೆ. ಹುಡುಗಿ ಏನೋ ಸಪೋರ್ಟ್ ಫ್ಯಾಮ್ಲಿ ಬಿಡು, ಅದು ನಾನು ನೋಡ್ಕೊತೀನಿ. ಪಾಪ ಇವ್ರೇನು ತಪ್ಪು ಮಾಡಿದ್ದಾರೆ? ಅವ್ನು ಮಾಡಿರೋ ಕಚಡ ಕೆಲ್ಸಕ್ಕೆ ಪಾಪ. ಅಲ್ಲಪ್ಪ, ನಾವು ನೋಡಿದ್ರೆ ಕೂಲಿ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ವರ್ಷ ಆಯ್ತು ನನ್ನ ಮನೆಗಿದ್ದು. ಅದಕ್ಕೆ ಮುಂಚೆ ನಾನೇ ಹೋಗಿ ಎಲ್ಲ ಪ್ರತಿಯೊಂದು ದುಬಾಸ್ನ ಕೇಳು. ಮನೆ ಬಾಡಿಗೆ ತವಿಂದ ಇವ್ರ ಮನೆಗೆ ಇಟ್ಕೊಂಡು ನಾನು ಸಾಕ್ತಾ ಇದ್ದೆ. ಇವಾಗ 1 ವರ್ಷದಿಂದ ನಾನು ಮನೆಗಿದ್ದೀನಿ. ನಾನು ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಎದ್ದು ಮನೇಲಿ ಅಡುಗೆ ಮಾಡಿ ಎಲ್ಲ ಇವ್ರಿಗೆ ರೆಡಿ ಮಾಡಿಬಿಟ್ಟು 5 ಗಂಟೆಗೆ ನಾನು ಕಂಪ್ನಿನಾಗಿದ್ರೆ 4 ಗಂಟೆಗೆ ಬರ್ತಾ ಇದ್ದೆ ಮನೆಗೆ. 4 ಗಂಟೆಗೆ ಬಂದು ನಮ್ಮ ಕೆಲಸ ಏನೋ ಅಷ್ಟ ಇಷ್ಟ ನೋಡ್ಕೊಂಡು ನನ್ನ ಮನೆ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ವರ್ಷದಿಂದ ಮನೆಗಿದ್ದೀನಿ. ಕರೋನಾ ಅಂತ ಕೆಲಸ ಹೋಯ್ತು. ಇವಾಗ 4-5 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ. ಏನೋ ಓನರ್ ಒಳ್ಳೆಯವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡವ್ರೆ. ಇವರು ಪಾಪ ತೋಟ ಕೆಲಸ ಮಾಡ್ತಾರೆ, ಅಷ್ಟೇ ತಂದು ಜೀವನಕ್ಕೆ ಹಾಕ್ತಾರೆ. ಇವ್ರನ್ನೇನಕ್ಕೂ ನಾವು ಆಚೆಗೆ ಬಿಟ್ಟಿಲ್ಲ. ಯಾಕ ಚಿಕ್ಕ ಮಕ್ಕಳು ಇನ್ನ ಕಷ್ಟ ಅವ್ರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಏನು ಅವ್ನಿಗೆ ಫೋನ್ ಬೇಕಾ ಫೋನ್ ಕೊಡಿಸ್ದೆ. ನೀವು ಮಾಡಿರೋ ದೊಡ್ಡ ತಪ್ಪೇ ಅದು. ಅದು ಯಾಕೆ ಕೊಡಿಸ್ದೆ ನಾನು ಫೋನ್ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ. ನಾನು ಓದಲ್ಲಮ್ಮ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ ಫೋನಾಗೆ ಇದು ಮಾಡೋದೆಲ್ಲಾನು, ಇಲ್ಲಾಂದ್ರೆ ಆಗಲ್ಲ ಅಂದರು. ಹೌದೇನೋ ಬಿಡು ಅಂತ ಹೇಳ್ಬಿಟ್ಟು ಫೋನ್ ಕೊಡಿಸ್ದೆ. ಅಷ್ಟು ಬಿಟ್ಟರೆ ಬೇರೆ ಏನು ಅವ್ನಿಗೆ ನಾನು ಏನು ಕೇರ್ ಮಾಡ್ಕೊಂಡಿಲ್ಲ. 1-2 ಸತಿ 3 ಸತಿ ಅಲ್ಲಿ ಇಲ್ಲಿ ಓದೋ ಕೆಲ್ಸಕ್ಕೆ ನನ್ನ ಕೈಲಿ ಆಗಲ್ಲ ಅಂದ್ರೆ ಸರಿ ಮನೆಗೆ ಇದ್ದೋಗಪ್ಪ ಅಂತ ಹೇಳಿದೆ. ಮನೇಲಿ ಇದ್ದೋಗವನೆ. ಇದು ಇವತ್ತೇ ನನಗೆ ಕಿವಿಗೆ ಬಿದ್ದಿರೋದು ಇಂಥದ್ದು ಅಂತ ನಮ್ಗೇನು ಗೊತ್ತಿಲ್ಲ. ಅದೇನು ಮಾತಾಡ್ತೀರೋ ಅದೇನು ಇದು ಮಾಡ್ತೀರೋ ನಾವು ಏನು ಅಂತಾರಲ್ಲ. ನಮ್ಗೆ ಜಗಳ ಅದು ಇದು ಅಂತಂದರೆ ನಮ್ಗೆ ಆಗಲ್ಲ, ಭಯ. ಏನೋ ಯಾರು ಮಾಡ್ದಿದ್ದು ಯಾರು ಇದು ಮಾಡೋಕ್ಕಾಗಲ್ಲ. ಏನೋ ಇದು ಮಾಡವ್ರೆ, ಏನೋ ಒಂದು ಇದು ಮಾಡಿ ಮಾತಾಡ್ರಿ. ಇವಾಗ ಅದಕ್ಕೆ ಅಲ್ಲಕ್ಕ ನಾನು ಬಂದಿರೋದು. ಒಂದು ಮದುವೆ ಮಾಡ್ಕೊಳ್ಳೋ ಅಂದರೆ ಏನು ಹೇಳ್ತಿದ್ದಾನೆ, ನನಗೆ ಇಷ್ಟ ಇಲ್ಲ, ನನಗೆ ಆಗಲ್ಲ ಅಂತಿದ್ದಾನೆ. ಏನು ಹೇಳ್ಬೇಕು ಇವನು? ಇಷ್ಟ ಇಲ್ಲ ಅಂದರೆ ಆತೈತಾ? ಇಷ್ಟ ಇಲ್ಲ ಅಂದರೆ ಯಾರು ಕೇಳೋದಲ್ಲ. ಇವಾಗ ನಾನು ಬಂದಿದ್ದೀನಿ ಸರಿ, ಇವಾಗ ನಾನು ಹೋಗಿ ಇದೇ ಮಾತು ಅವ್ರಿಗೆ ಹೇಳಿದ್ದೀನಿ ಅಂದರೆ ಅವ್ರು ಬಂದು ಕೈ ಕಾಲು ಮುರಿದು ಹಾಕ್ಕೊಂಡು ಎತ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಎತ್ಕೊಂಡು ಹೋಗೋದು ಗ್ಯಾರಂಟಿ. ಒಂದು ಮೂಲೆಯಲ್ಲಿ ಹಾಕ್ಕೊಂಡು ಅವ್ನು ಸಾಯೋವರೆಗೂ ಸಾಕೋಷ್ಟು ತಾಕತ್ತು ಅವ್ರಿಗೈತೆ. ಈಗ ನೀವು ಮುಟ್ಟೋಕ್ಕೂ ಆಗಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರು ಏನು ಏನು ಮುಟ್ಟೋಕ್ಕಾಗಲ್ಲ. ಆ ಥರ ತಾಕತ್ತು ಅವ್ರಿಗೈತೆ. ಬಟ್ ನಮ್ಮ ಅತ್ತೆ ಒಳ್ಳೆಯವರು. ಹೋಗಿ ಒಂದು ಸತಿ ಮಾತಾಡ್ಕೊಬಾರ ಅಂತ ನನ್ನನ್ನು ಕಳಿಸಿದ್ದಾರೆ. ಯಾಕೆಂದರೆ ನಾನು ನಿಜ ಹೋಗಿ ಅವ್ರು ನಮ್ಮ ಅತ್ತೆಗೆ ಹೇಳಿದೆ, ಈ ಥರ ಎಲ್ಲ ನಡೆದಿದೆ, ನನಗೆ ಇಷ್ಟ ಇಲ್ಲ, ನಾನು ಆ ಥರ ನನಗೆ ಇಷ್ಟ ಇಲ್ಲ. ಇವಾಗ ಏನು ಮಾಡಬೇಕು ಹೇಳು ಅಂದೆ. ಅವ್ರು ಕಳಿಸಿದ್ದಾರೆ, ಮಾತಾಡೋಕ್ಕೆ ಬಂದಿದ್ದೀನಿ, ವಿಷಯ ನಿಮ್ಗೆ ತಿಳಿಸಿದ್ದೀನಿ. ಅವನ ಹತ್ರ ಏನು ಮಾತಾಡ್ತೀರೋ ನೀವು ಮಾತಾಡ್ಕೊಳ್ಳಿ. ಇವಾಗ ಮಾತಾಡಿ ನನಗೆ ಬೇಗ ಉತ್ತರ ಕೊಡಿ ಏನು ಅಂತ. ನಾನು ಹೋಗ್ತೀನಿ, ಮಾತಾಡಿ. ಇವಾಗ ಕಪಾಳ ಕಿತ್ತೈತೆ. ಇಷ್ಟು ದಿನ ಒಂದು ಮಾತೊಂದಿಲ್ಲ, ಒಂದು ಏಟ್ ಹಾಕಿರಲ್ಲ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಆಟ ಆಡ್ತಾ ಇದೆಯಾ? ತಲೆ ಬಗ್ಸ್ಕೊಂಡು ಹೋಗೋದು, ತಲೆ ಬಗ್ಸ್ಕೊಂಬರೋದು. ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ಸಾಲದವ್ರಿಗೆಲ್ಲ ತಲೆ ಕೊಟ್ಕೊಂಡು ನಿಮ್ಗೆಲ್ಲ ಇದು ಮಾಡ್ಕೊಂಡು ಬೀದಿಗೆ ಬಿಡ್ದಿರ ಸಾಕಿದ್ದು ಇದು ಮಾಡಿದ್ದೀಗ ನೀವು ಇಷ್ಟು ಮಾತ್ರ ಮಾಡ್ತಾ ಇರೋದಾ? ಹಾಂ, ಹೇಯ್ ಮಾತಾಡ. ಯಾರಾದ್ರೆ ಏನೋ ಹಾಂ, ಬೇಗ ಹೇಳು ಜಲ್ದಿ. ಬಾಯ್ ಬಿಟ್ಟು ಮಾತಾಡಿ. ಇಷ್ಟ ಇಲ್ಲ ಅಷ್ಟೇ, ನನಗೆ ಏನು ಹೇಳಿದ್ರು ಅಷ್ಟೇ. ಉಂಡ ನಮ್ದು ನೀ ಎಟ್ಲ ಊರು ಸುತ್ತಕ್ಕೆ ನಾನು ಆಗ್ತೇನೆ ಎಲ್ಲ ಅವ್ರ ಅಮ್ಮಂದೆ ಅಲ್ಲ. ಅವ್ರ ಅಮ್ಮಂದೆ ನನ್ನ ಬೀದಿಗೆ ಇಕ್ಬಿಟ್ಟು ಮಾರ್ಬಿಡ್ರಿ, ಇಲ್ಲಾಂದ್ರೆ ನನ್ನ ಕಳಿಸ್ಬಿಡ್ರಿ. ಇವಾಗ ಅಷ್ಟೇ ಮಾಡೋದವ್ರು ಇವರೆಲ್ಲ ನನ್ನ ತಲೆ ಮೇಲೆ ಹಾಕೋದು. ಯಾಕಂದ್ರೆ ನಾನು ಅವ್ನಿಗೆ ಇದು ಮಾಡ್ಬಿಟ್ಟಿದ್ದೀನಂತೆ. ನೀನೇ ಎಲ್ಲ ಮಾಡ್ತಾರೋದು, ನೀನೇ ಫ್ರೀ ಬಿಟ್ಟಿದ್ದು ಅವ್ನಿಗೆ. ಹಂಗೆ ಹಿಂಗೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಏನು ಮಾಡ್ತಾವನೆ ನನ್ಗೆ ಗೊತ್ತಿಲ್ಲ. ಹೌದು. ಇವಾಗೆಲ್ಲ ನನ್ನ ತಲೆ ಮೇಲೆ ಎತ್ತಾಕ್ತಾನೆ.
ಇವಾಗ ಅವ್ರ ಅಮ್ಮನ ಇಷ್ಟ ಅವ್ರ ಇಷ್ಟ ಅಂದ್ರೆ ನಾನು ನೋಡಿದ್ನಾ? ಇಲ್ಲ ಇಲ್ಲ ನಿಂತರ ಮಗುನ ತಾನೇ ನನ್ಕೊಂಡು ಮಗುನ ಯಾರಾದ್ರೂ ಇದು ಮಾಡ್ಬಿಡ್ತಾರ? ಮಕ್ಳು ಅಂತ ಎಲ್ಲರೂ ಇದು ಮಾಡ್ತಾರೆ. ಸರಿ ಆಂಟಿ, ಇವಾಗ ತಪ್ಪು ನಡೆದಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇವಾಗೆಲ್ಲ ಆಗೋಗಿದೆ. ಇವಾಗ ಇದಕ್ಕೇನು ಪರಿಹಾರ? ಅವನಿಗೆ ಮದುವೆ ಮಾಡಬೇಕು ಆ ಹುಡುಗಿ ಜೊತೆನೆ, ಸರಿನಾ? ಹೇಳು ಹೋಗಿ. ಹಾಂ, ಮಾತಾಡೋಣ. ಇವಾಗ ನನಗೆ ಬೇಗ ಮಾತಾಡಿ ನನಗೆ ಹೇಳಿ ಅಷ್ಟೇ. ಅಲ್ಲಿ ನೋಡು, ಅವ್ನು ಒಂದೇ ಮಾತು ಆಗಲ್ಲ. ನಾನು ಒಂದೇಟ ನಂತರ ಹೊಡೆದು ಬಂದಾಗಿನಿಂದ ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಕೇಳಿ, ಅವ್ರಿಗೆ ಕೇಳಿ ಹೋಗ್ಲಿ. ಯಾಕಂತ ಕೆಲಸ ಮಾಡಿದೆ? ಹಾಂ, ನಾನು ಜಲ್ದಿ ಮಾತಾಡ್ಬೇಕು, ಗೊತ್ತು ತಾನೆ ನನ್ನ ಬುದ್ಧಿ. ಹೇಳ ಸೈ, ಜಲ್ದಿ ಮಾತಾಡೋ. ಅವ್ರಿಗೇನು ಕೆಲ್ಸಗಳಿಲ್ಲ? ಯಾರಾಗ್ಲಿ ಅನ್ನತಿನ ಕೆಲಸ ಮಾಡ್ಬೇಕಾ? ಏ ಬಾಬು, ಏನು ಮಾತಾಡ್ದೆ, ನಾನು ಓದ್ತೀನಿ, ನನ್ನ ಟೈಮ್ ಆಯ್ತು. ನನ್ನ ಕೈ ಎತ್ತಬೇಕಾ ಇವಾಗ ಏನಾದರೂ? ಹಾಂ, ಏನು ನನಗೆ ಏನು ಇರಪ್ಪ. ಏನೋ ಮಾತಾಡಿ ನಿಮ್ಮ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂತನಾ? ತಪ್ಪು ಮಾಡಿದ್ಯಾ, ಒಪ್ಕೊತಾ ಇದೆಯಾ, ಮತ್ತು ಏನು ತಪ್ಪು ಸರಿ ಮಾಡ್ಕೊಳ್ಳೋ ಅಂದರೆ ಏನು ನಿಂದು? ಆಗಲ್ಲ ಅಂತ ಹೇಳ್ತಾಯಿಲ್ಲ, ಇಷ್ಟ ಇಲ್ಲ ಅಂತ ಹೇಳ್ತಾಯಿಲ್ಲ. ನಿಮ್ಮ ಮುಂದೆ ಅವ್ನು ನೋಡಿಯೋಕೆ ನನಗೆ ಇಷ್ಟ ಆಗ್ತಿಲ್ಲ. ಅವ್ನ ಮುಖ ನೋಡಿದ್ರೆ ಅಷ್ಟು ಏನೋ ಪಾಪ ಅನ್ನಿಸ್ತಿದೆ. ಏನೋ ಬೇಗ ಮಾತಾಡು, ಹೇಳಿಕ. ನಾನು ಬ್ರೋ ಅವ್ರ ಬಗ್ಗೆ ಹೇಳು ಬ್ರೋ. ನಾನು ಯಾಕೆ ತಲೆ ಕಟ್ಸ್ಕೋಬೇಕು? ಹೋಗ್ಲಿ ಪಾಪ. ಮೇಡಿಯಲ್ಲಿ ಸರಿ ಇಲ್ಲ, ಯಾಕಂದ್ರೆ ಕೈ ಹಾಕೊಂಡು ಮುಡ್ದಾಕ್ತಾರೆ, ಅವ್ರು ಹಿಂಗೆ ಬರ್ತಾರೆ. ನಾವು ಏನೋ ಮಾಡೋಕ್ಕಾಗಲ್ಲ, ನೀವೇನೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಅವರೇ ಸಾಕೊಂಡ್ಬಿಡ್ತಾರೆ ಅಂತ ಇದೈತೆ ಅವ್ರಿಗೆ. ಜಲ್ದಿ ಮಾತಾಡ. ಏನು ಅಷ್ಟಮ್ಮ? ಎತ್ಕ ನಾನು ಇವಾಗ ನೋಡ್ಕೊಂಡಿರೋ. ಇಷ್ಟು ದಿನ ನಿನ್ಗೆ ಏನು ಗೊತ್ತಿಲ್ಲ ಅಂತ ನಾವು ಇದು ಮಾಡ್ಕೊಂಡಿದ್ರೆ ನೀವು ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ? ಏನು ಗೊತ್ತಿಲ್ಲ, ಏನು ಪ್ರೆಗ್ನೆಂಟ್ ಮಾಡಿದ್ದಾನೆ, ಅಬಾರ್ಷನ್ ಆಗಿದೆ, ಇನ್ನೇನು ಗೊತ್ತಿಲ್ಲ. 2,000 ಕೊಟ್ಟಿದ್ದಾನಂತ ಹಾಸ್ಪಿಟ್ಲ್ಗೆ. ಹಾಂ, ಅಬಾರ್ಷನ್ ಮಾಡಿಸ್ಕೊಂತ 2,000 ಕೊಟ್ಟಿದ್ದಾನೆ. 2,000 ಯಾರು ಕೊಟ್ಟಿದ್ದಾವಂತ? ನೀನು ಕೊಟ್ಟ? ಕೇಳು, ಏನು ಕೇಳು? ಅಡ್ಗು ನೇಮನ ₹1 ತಗೊಂಡನೆ ಮನೇನ ನೀ ತೊಗೊಂಡೆ ಇಲ್ಲೇದು ನಾ తెలిసిన ತಾನೇ ₹1 ಇವ್ರಿಗೆ ఏం చేసినాడు అడుగు నువ్వే అన్నిటికి నన్నే అడుగుతా ఉంటా నువ్వు ಅಲ್ಲ ಇವಾಗ ಅವನು ಇವಾಗ ನಿಜ, ನನಗೆಲ್ಲ ನಿಜ ಗೊತ್ತಾದ್ಮೇಲೆ ಇವಾಗ ನಿಮ್ಗೆ ಹೇಳ್ತಿರೋದು. 2,000 ಕೊಟ್ಟಿದ್ದಾನೆ, ಅದಕ್ಕೆ ಅವ್ರ ಹತ್ರ ಏನೂ ದುಡ್ಡಿಲ್ಲ ಅನ್ನೋ ಥರ ಇವನು 2,000 ಕೊಟ್ಟಿದ್ದಾನೆ. ಹಾಂ, ಯಾಕಲ್ಲಿ ಇನ್ನೊಬ್ರಿಗೆ ಬುದ್ಧಿ ಹೇಳಿ ಇನ್ನೊಬ್ರಿಗೆ ಇದು ಮಾಡ್ತಾ ಇದೀಯ? ಯಾಕೋ ಹೇಳ್ತಿನ ಕೆಲಸ ಮಾಡ್ತಾ ಇದೀಯಾ? ಜಲ್ದಿ ಏನಂದು ಹೇಳೋ. ಸರ್ ಆಯ್ತು, ಇವಾಗ ನೀನು ಮಾಡ್ಕೊಳಲ್ವಾ? ಆಯ್ತು, ನಾನು ಹೋಗ್ತೇನೆ, ನನ್ನ ಪಾಟಿಗೆ ನಾನು ಹೋಗ್ತೇನೆ. ಆಮೇಲೆ ಅವರು ಏನೋ ಒಂದು ಸಜೆಸ್ಟ್ ಮಾಡೋಣ. ಹಾಂ, ಕಷ್ಟಪಡ್ತಿರೋನು. ನನ್ನ ಟೈಮ್ ಆಯಿತು. ಸರಿನಾ, ನಾನು ಹೇಳಿದ್ದೀನಿ, ನಿಮ್ಮ ಇಷ್ಟ. ನಿಮ್ಮ ಮಗನ್ನ ಮರ್ತೋಗಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ಮನೇನಾಗ ನೋಡ್ಕ ಇನ್ನ ಇದು ಇಷ್ಟು ಗೊತ್ತಾಯ್ತಾ? ರೋಡಲ್ಲಿ ಹೋಗಿದ್ ಮಾನ ಮರ್ಯಾದೆ, ಮನೇಲಿ ಹೋದ್ರೆ ಏನು ಬರಲ್ಲ ಅಂತ ಇಷ್ಟು ಏನು ಇದಾಗಿಕ್ಕಿಲ್ಲ, ನನ್ನೇ ಇಷ್ಟು ಇದಾಗಿಕ್ಕಿಲ್ಲ. ಮೊನ್ನೆ ಕೇಳಿ, ನೀವೇ ಕೇಳಿ ಏನಾಗೈತೆ ತಪ್ಪು, ಏನಾಯ್ತು ಕೇಳ್ತಾ ಇದ್ರೆ ನೋಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಇಲ್ಲ ಅಂದಿದ್ರೆ ಅದಕ್ಕೆ ಕತೆ ಬೇರೆ ಆಗಿರೋದು. ಇಲ್ಲೋಡ ನೋಡಿದ್ಯಾ ತಾನು ನಿಮ್ಮ ಅಪ್ಪನ ಬುದ್ಧಿ ಹೆಂಗೆ ಅಂತ ಮಾಡ್ತಾನೆ ನನ್ನ. ಸರಿ, ನೀನೇ ಇದ್ಕೊಳ್ಳ, ನಾನು ಇರಲ್ಲ. ನಿನ್ನಿಷ್ಟ, ನಿನ್ನ ಇದು ಏನೇನು ಮಾಡ್ಕ, ನಾನು ಇರಲ್ಲ ಅಷ್ಟೇ. ಅಲ್ಲ, ಅವ್ರಿಗೆ ಕೇಳಿದ್ರೆ ನಾನು ಜೈಲ್ಗೆ ಹೋಗ್ತೀನಿ ಅಂತ ಅವ್ರಂತಾರೆ, ನೀವಿರಲ್ಲ ಅಂದರೆ ಅವನು ಕೊಡ್ತಾರೆ ಇವರು. ಅಲ್ಲ, ಕೆಲಸ ಅಲ್ಲ. ಇವಾಗ ಅವರು ಅದೇ ನನ್ನ ಮಗ, ನಂದೇ ತಪ್ಪಿದ್ದಂಗೆ, ಸೊ ನಾನು ಜೈಲ್ಗೆ ಹೋಗ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಅವ್ರ ಪಾಪ ಬೇಜಾರು ಮಾಡ್ಕೊಂಡ್ರು. ಇನ್ನೇನು ಮಾಡೋದು? ಏನಾದ್ರೂ ಬಾಯ್ ಬಿಟ್ಟು ಹೇಳಿ ಏನಾದ್ರೂ ಇದು ಮಾಡಿದ್ರೆ ನಾವು ಇದು ಮಾಡೋದು. ಇವಾಗ ಹೇಳ್ತಿದ್ದಾನಲ್ಲ, ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಿದ್ದಾನಲ್ಲ, ಅವನೇ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ತಿರೋದು ಅವನು ಅಷ್ಟೇ. ಇದನ್ನ ಸರಿ ಮಾಡಬೇಕು ಅಂದರೆ ಅವ್ನು ಮಾಡಬೇಕಾಗಿರೋ ಕೆಲಸ ಅದೇ, ಮದುವೆ ಮಾಡ್ಕೋಬೇಕು. ಅವ್ರು ಒಪ್ತಾರಾ? ನಾನು ಬಂದಿದ್ದೀನಿ ಅದಕ್ಕೋಸ್ಕರ ಅಂತಾನೆ ಮಾತಾಡೋಕೆ ಬಂದಿರೋದು. ನೆಕ್ಸ್ಟ್ ವೀಕ್ ಬರ್ತಾರೆ ಅವ್ರು ನಿಮ್ಮ ಮನೆಗೆ. ಇನ್ನೊಂದು ಮದುವೆ ಮಾಡ್ಕೊಂಡ್ಮೇಲೆ ಇವನು ಅವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊತಾರೆ, ಇಲ್ಲಿರಲ್ಲ ಇವನು. ಅವಾಗ ಒಬ್ಬಳೇ ಮಗಳಿರೋದು.
ಬೇಜಾನ್ ಆಸ್ತಿ ಮಡಗಿದ್ದಾರೆ. ಅದೊಂದು ಈ 2 ವಿಷಯ ತಿಳಿಸ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ. ಅವನೇ ಇಲ್ಲ 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 ಅದು ಇದು ಅಂದರೆ ಅದಕ್ಕೆ ಆಮೇಲೆ ಏನು ಮಾಡಬೇಕು ಅವ್ರು ಮಾಡ್ಕೊತಾರೆ. ಓಕೆ ಅಂದರೆ ಅವ್ರ ಫ್ಯಾಮ್ಲಿ ಸಮೇತ ಬರ್ತಾರೆ, ಇಲ್ಲ ಅಂದರೆ ಯಾರು ಬರಬೇಕೋ ಬಂದು ಎತ್ತಾಕೊಂಡು ಹೋಗ್ತಾರೆ. ಒಂದು ಆಪ್ಷನ್ ಕೊಡೋಣ ಅಂತ ಬಂದಿದ್ದೀನಿ. ಬೇಗ ಏನೋ ಒಂದು ಮಾತಾಡು. ಮಾತಾಡು. ಬಂದಾಗಿನಿಂದ ತಲೆ ಬಗ್ಸ್ಕೊಂಡೇ ಇದ್ದಾನೆ, ಏನೂ ಮಾತಾಡ್ತಾ ಇಲ್ಲ. ಟೈಮ್ ಆಗ್ತಿದೆ. ಏನಕ್ಕ ಏನು ಒಂದು ಹೇಳಿಕ್ಕ ಬೇಗ. ಮನೆ ತಲೆ ಎತ್ಕೊಂಡು ಮಾತಾಡು, ತಲೆ ಬಗ್ಸ್ಕೊಂಡು ಮಾತಾಡು. ನೀನು ತಂದಿರ್ಗ ಮಾಡಿರೋ ಸಾಕು ಮರ್ಯಾದಿ. ನೀನು ತಲೆ ಎತ್ತು ಮಾತಾಡು. ಏನು ಮಾತಾಡು? ನನ್ನ ಕೇಳಿದ್ರೆ ಏನು ಮಾತಾಡೋದು ಅಂತ ನಾನೇನು ಹೇಳ್ಬೇಕು? ಹಾಂ, ಏನಿಲ್ಲ ಮಾತಾಡೋಕೆ. ಏನಿಲ್ಲ ಮಾತಾಡೋಕೆ. ಸುಮ್ಮನೆ ಬಂದವ್ರು ಅವರು? ಸುಮ್ಮನೆ ಬಂದವ್ರೇನಾ? ಹೇಳಿಲ್ಲ ಇಷ್ಟ ಇಲ್ಲ ಅಂತ. ಯಾಕಿಲ್ಲ? ತಪ್ಪು ಮಾಡ್ದಾಗಿಲ್ವ? ಏನು ಮಾಡೋಕ್ಕಾಗಲ್ಲ. ಹಾಂ, ಕಂಪ್ಲೇಂಟ್. ಹಾಂ, ಅವ್ನು ಹೋಗಲ್ಲ ಅಂದರೆ ನಾನು ಹೋಗ್ತೀನಿ, ಪರವಾಗಿಲ್ಲ. ನನಗೇನು ಅದೇನು ಇಲ್ಲ. ಇಲ್ಲಿಗೆ ಬಾನ. ಅಲ್ಲಿಗೆ ಬರೋದಕ್ಕೆ ಇವಾಗ ನಂಗೆ ಟೈಮ್ ಇಲ್ಲ. ಹಾಂ, ನಂಗೆ ಟೈಮ್ ಇಲ್ಲ. ನಾನು ಇವಾಗ ಹಾಲು ಕರೆಕ್ಟ್ ಬರೋ ನಂಗೆ ಟೈಮ್ ಆಯಿತು. ಹಾಂ, 4:15 ಆಯಿತು. ಇವಾಗ ಅವ್ನು ತಪ್ಪು ಮಾಡಿ ನೀವೇನಕ್ಕೆ ಜೈಲ್ಗೆ ಹೋಗ್ತೀರಾ? ಇನ್ನೇನು ಮಾಡ್ತಾರೆ? ಹಾಂ, ಅದು ಪೊಲೀಸ್ ಅವ್ರು ಒಪ್ಬೇಕಲ್ಲ ಜೈಲ್ಗೆ ಹೋಗಕ್ಕೆ. ಹಾಂ, ಏನು ಮಾಡೋಕ್ಕಾಗಲ್ಲ. ಕಾನೂನು ಒಪ್ಪತ್ತಾ? ಒಪ್ಪತ್ತೋ ಬಿಡುತ್ತೋ ಏನು ಮಾಡ್ತೀಯ? ಹಾಂ, ಇದು ಹೋಗಿ ಸೇರ್ಕೊಂಡು ಏನೋ ಒಂದು ಬಾಯಿ ಬಿಟ್ಟು ಹೇಳು. ನಾನು ಅವಾಗಿಂದ ಹೇಳ್ತಿರೋದು ಅದೇ, ಈಗ ಹೇಳೋದು. ಎತ್ತು ತಾಯಿಯವರು ಬೇರೆಯವರಲ್ಲ ಸರಿ, ಹೇಳಕ್ಕೆ. ಅವಾಗಿಂದ ಹೇಳ್ತಾರದು ಇವಾಗಿಂದ ಹೇಳ್ತಾರದು ಅಂತ ಸಲೀಸಾಗಿ ಹೇಳ್ತಾ ಇದೆಯಲ್ಲ, ಸರಿನಾ? ತಪ್ಪು ಮಾಡ್ದಾಗಿಲ್ಲ ಕೇಳಕ್ಕ? ಸರಿನೇನಾ? ಹಾಂ, ಅಲ್ಲ, ನೀವು ಇಷ್ಟ ಆಗಿದೆ ಅವನು ಒಂದು ಏಟನಾದ್ರೂ ಓಡ್ದು ಅವ್ನಿಗೆ ಬುದ್ಧಿ ಹೇಳ್ತಾ ಇದ್ದೀರಾ ಅಂದರೆ ನೀವು ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಸುಮ್ಮನೆ ಇದ್ದೀರಾ. ನಾನು ಅವ್ನ ಬುದ್ಧಿ ಬಂದಾಗಿಂದ ನಾನು ಕೈ ಎತ್ತಿರಲಿಲ್ಲ, ಅದಕ್ಕೆ ಅಷ್ಟು ಇದಾಗಿರೋದು. ತಪ್ಪು ಮಾಡಿದಾನೆ, ಕೈ ಎತ್ತಬೇಕು, ಮಗ ತಾನೇ. ಅಷ್ಟು ಇದಾಗಿರೋದು ಬೇಡ. ಅವ್ರ ಮೇಲೆ ಕೈ ಎತ್ತೋದು ಬೇಡ, ಏನು ಬೇಡ. ನಾವೇ ಹಾಳಾಗಿ ಹೋಗ್ಬಿಡ್ತೀರಿ, ನೀನೇ ಚೆನ್ನಾಗಿರು. ನೀನು ಇಷ್ಟು ಮಟ್ಟಕ್ಕೆ ಬಂದು ನೀನು ನಮ್ಮನ್ನು ಈ ಥರ ನಿಲ್ಲಿಸ್ಬೇಕಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನ್ಕ, ಎಷ್ಟು ಇದಿರ್ಬೇಕು ನಿನ್ಕ. ಎಲ್ಲ ಗೊತ್ತಿದ್ದು, ಎಲ್ಲ ಪರಿಸ್ಥಿತಿ ಗೊತ್ತಿದ್ದು, ಹೆಂಗೆ ನಾವು ಬದುಕಬೇಕು ಅನ್ನೋದು ಎಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ನೀನು ಈ ದಾರಿ ಹಿಡ್ದಿದ್ದಿ ಅಂದರೆ ನೀನು ನಮ್ಗೆ ಊಟ ಹಾಕ್ತೀಯಾ? ನಾಳೆ ದಿವಸ ನಿನ್ನ ತಂಗಿನ ನೋಡ್ತೀಯನಾ? ನೀನು ನೋಡ್ತೀಯಾ? ಮನೆಗೆ ಇನ್ನೊಬ್ಳು ಅವಳೆ ಅನ್ನೋದು ಜ್ಞಾನಪಾನ ಇಲ್ದ್ರೆ ಈ ಬಾರಿ. 1 ನಿಮಿಷ ಅಲ್ಬೇಡಿ ಆಯ್ತು ಅಲ್ಬೇಡಿ, ಬನ್ನಿ ಇಲ್ಲಿ. ಬೇಡ, ಏನು ಬೇಡ ಅಂದರೆ ಅಲ್ಬೇಡಿ ಬೇಸರ ಮಾಡ್ಕೊ. ಬನ್ನಿ ಇಲ್ಲಿ, ಬನ್ನಿ ಈ ಕಡೆ ತಿರುಗಿ ಬನ್ನಿನಾ, ನೀವೇ ಹೇಳಿ. ಕ್ಯಾಮ್ರಾ ಆಯ್ತಲ್ಲ ನೋಡಲ್ಲಿ. ಅಮ್ಮ ಏನ್ ಕ್ಯಾಮ್ರಾ? ಆ ಗಾಡಿ ಇದೆಯಾ? ಅವ್ನು ಕೈ ಎತ್ತಿದ್ದಾನೆ ನೋಡಿ. ನನ್ನ ಕೈ ಕಾಲೇ ಆಡ್ತಾ ಇಲ್ಲ ದೇವ್ರ. ಅಲ್ಲ, ನೀವು ಹತ್ತಿದ್ದಕ್ಕೆ ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದು ಬೇಡ ಅಂತ, ಸಾಕು ಅಂತ. ಉಸಿರು ಬಂದೈತೆ ನನ್ ಕಿವಾಗ. ಇದು ಮಾಡಿಸಿದ್ದು ನಿಮ್ಮ ಯಜಮಾನ್ರೆ, ಅವ್ರ ಮೇಲೆ ಮಾಡಿಸಿದ್ದಕ್ಕೆ ನನಗೆ ಅಲ್ಲ ನನ್ನ ಹೆಂಡತಿಗೂ ಇದಾಗಬೇಕು ಅಂತ ಅವ್ರು ನೋಡಿ ಸೈಲೆಂಟಾಗಿ ಹೋಗ್ತಿದಾರ. ಅಲ್ತ್ಕೊಂಬೇಡಿ ಆಂಟಿ, ಅದು ಮೆಮೊರಿ. ಇಲ್ಲ ಮೆಮೊರಿ ಅದು ಅವ್ರದ್ದು. ಅವನೇ ಮಾಡಿಸಿದ. ಅಂಕಲ್ ಮಾಡಿಸಿದ್ ಫಸ್ಟು. ಅಂಕಲ್ ಬಂದು ನಾನು ಎಂತಿಗೂ ಮಾಡಿಸು ಅಂತವ್ರೆ. ಇರ್ಲಿ ಜ್ಯೂಸ್ ಎತ್ಕೊಂಡ್ ಕೊಡೋಗಿ. ಅವನು ಹತ್ಕೊಂತವನಲ್ಲ, ಎಮೋಷನಲ್ ಆಗೋಗಿದ್ದೀರ ಎಲ್ಲರೂ ಇವತ್ತಿಲ್ಲಿ. ಅವ್ನು ಆ ಥರ ಅಲ್ಲ, ಅದಕ್ಕೆ ಅವನು ಹತ್ಕೊಂತಿರೋದು ನೋಡಿ. ಅದಕ್ಕಲ್ಲಪ್ಪ, ಸುಭಾಷ್ ಗೊತ್ತು, ಕೇಳಿ ನೋಡ ಮನೆ ಪರಿಸ್ಥಿತಿ. ನಾನ್ ಬಿಡ್ತೀನ ಆಂಟಿ ಹೋಗಿ ಅಂತದಕ್ಕಲ್ಲ. ಬೇಜಾರು ಮಾಡ್ಕೋಬೇಡಿ. ಇದು ಒಂಥರ ಮೆಮೊರಿ. ಹಾಯ್, ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಮ್ಮ ಮಗ ಈ ತರ ಅಲ್ಲ. ನಮ್ಮ ಮಗ ಈ ತರ ಅಲ್ಲ, ನಮ್ಗೆ ನಂಬಿಕೆ ಐತೆ. ಆದ್ರೂ ಏನೋ ನೀವು ಇದ್ ಮಾಡಿದ್ದಕ್ಕೆ ನಾನು ಸಡನ್ ಆಗಿ ಬಂದು ಇದ್ ಮಾಡ್ದೆ ಅಷ್ಟೇ. ನಿಮ್ಮ ಯಜಮಾನ್ರು ಹೆಂಗೆ ಆಕ್ಟ್ ಮಾಡಿದ್ರು? ಚೆನ್ನಾಗ. ಅವ್ರು ಏನ್ ಗೊತ್ತಾ, ಈ ತರ ಏನಾದ್ರು ಮಾಡ್ಬಿಟ್ರಂದ್ರೆ ನಮ್ಮನ್ನ ಯಾರು ಮನೇಲಿ ಮಡಗಲ್ಲ. ಎಮೋಷನಲ್ ನಿಮ್ಗಿನ ಜಾಸ್ತಿ ಆಗೋಗಿ ಅವಾಗ್ಲೇ ಅವ್ರು ಹತ್ಕೊಬಿಟ್ರು. ಇಲ್ಲ, ಅವ್ರು ಹತ್ಕೊಬಿಟ್ರು ಈ ತರ ಅಂದಿದ್ದಕ್ಕೆ. ಒಂದೊಂದು ಪಂಚ ಡೈಲಾಕು ನೋಡ್ಬಿಟ್ಟಿದೆ ಇಲ್ಲಿ.
ಇಬ್ರು ಎತ್ಬೇಕು ಒಂದೇ ಕಿತ ಎತ್ತಿ ಒಂದೇ ನೀನು ಎತ್ಬಿಡ ಥ್ಯಾಂಕ್ ಯು.